ಹಾಯ್, ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಅಂದರೆ 10ನೇ ತರಗತಿ ಪರೀಕ್ಷೆ 3 ಬರೆದ ವಿದ್ಯಾರ್ಥಿಗಳಿಗೆ 2024ರಲ್ಲಿ ಗುಡ್ ನ್ಯೂಸ್. ವರ್ಷದ ಕೊನೆಯ ಪರೀಕ್ಷೆ ಆಗಿರೋದು ಕಾರಣ ಯಾರನ್ನು ಫೇಲ್ ಮಾಡ್ತಾರೆ, ಯಾರನ್ನು ಪಾಸ್ ಮಾಡ್ತಾರೆ, 100% ಇನ್ಫಾರ್ಮೇಷನ್ ಫಾರ್ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ತಿಳಿದುಕೊಳ್ಳಿ. 3 ಸಬ್ಜೆಕ್ಟ್ ಫೇಲ್ ಆದರೂ ಕೂಡ ಪಾಸ್ ಮಾಡ್ತಾರೆ ಅಂತಪ್ಪ SSLC ಪರೀಕ್ಷೆ 3ರಲ್ಲಿ. ಹಾಗಾದರೆ ವಿತ್ ಪ್ರೂಫ್ ಮುಖಾಂತರ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡೋದು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಈ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಲ್ನ ಪ್ರೆಸ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೂ. ಓಕೆ, ಇನ್ನು ಲೆಟ್ ಮಾಡಿದ ವಿಡಿಯೋ ಟಾಪಿಕ್ ಬಗ್ಗೆ ಮಾತಾಡೋಣ. SSLC ಪರೀಕ್ಷೆ 3 ಆಗಸ್ಟ್ 2ನೇ ತಾರೀಕಿನಿಂದ ಆಗಸ್ಟ್ 9ನೇ ತಾರೀಕುವರೆಗೂ ನಡೆಸಲಾಗಿತ್ತು, ಹೌದಾ? ಹಾಗಾದರೆ ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ಗೆ ಒಂದು 2-3 ಮಾರ್ಕ್ಸ್ ಕಡಿಮೆ ಬರೆದು ಬಂದಿರ್ತಾರೆ. ಇನ್ನೊಂದು ಹ್ಯಾಂಡ್ ರೈಟಿಂಗ್ ಮಿಸ್ಟೇಕ್ಸ್ ಆಗಿರ್ತವೆ, ಅಂದರೆ ಗಜಿಬಿಜಿ ಇರ್ತವೆ, ಬಟ್ ಅಲ್ಲಿ ಮಾರ್ಕ್ಸ್ ಹೋಗುವ ಸಾಧ್ಯತೆ ಇದೆ. ಇನ್ನೊಂದು ಸೆಂಟೆನ್ಸ್ ಇರಲ್ಲ. ಹಾಗಾದರೆ ಎಲ್ಲಿ ಪಾಸ್ ಆಗ್ತಾರೆ ಸ್ಟೂಡೆಂಟ್ಸ್ ಹೇಳಿ? ಹ್ಯಾಂಡ್ ರೈಟಿಂಗ್ ಮಿಸ್ಟೇಕ್ಸು, ಸೆಂಟೆನ್ಸು ಇಲ್ಲ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಇಲ್ಲ ನಂಬಿಕೆ ಇಲ್ಲ. ಅದರಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸಿಗೆ ಬರೆದು ಬಂದಿನಿ ಪಾಸಿಂಗ್ ಮಾರ್ಕ್ಸ್ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ನೀವು ಕೊನೆಯವರೆಗೂ ನೋಡೋದಂತ ಪೆಂಡಿಂಗ್ ಉಳಿದಿದೆ, ನೋಡಿಬಿಡಿ, ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬಿಡಿ. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಮಾತಾಡೋದು ಆದರೆ ಗ್ರೇಸ್ ಮಾರ್ಕ್ಸ್ ಅಂತೂ ಕೊಟ್ಟರೆ ಕೊಡಬಹುದು, ಇಲ್ಲ ಅಂದರೆ ಇಲ್ಲ, ಹೌದಾ? SSLC ಫಸ್ಟ್ ಎಕ್ಸಾಮ್ ಆದರೆ ಆಲ್ಮೋಸ್ಟ್ ಎಲ್ಲ ಪೇಪರನ್ನು ಕರೆಕ್ಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೇಕಲ್ವ, ಅದಕ್ಕೆ ಸ್ಪೀಡಲ್ಲಿ ಕರೆಕ್ಷನ್ ಮಾಡ್ತಿರ್ತಾರೆ. ಇನ್ನು ಸೆಕೆಂಡ್ ಎಕ್ಸಾಮ್ ಅಲ್ಲೇ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾಡ್ತಿರ್ತಾರೆ, ಅಂದರೆ ಕರೆಕ್ಷನ್. ಇನ್ನು ಥರ್ಡ್ ಎಕ್ಸಾಮಲ್ಲಿ ಇನ್ನೂ ಎಚ್ಚರಿಕೆಯಿಂದ ಏನು ಬರ್ದಾರೆ ಏನು ಬರೆದಿಲ್ಲ ಅಂತ ಪಾಯಿಂಟ್ ವೈಸ್ ನೋಡ್ಕೊಳ್ತಾ ಹೋಗಿ ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಅದು ನಿಜ. ಆದ ಕಾರಣ ನೀವು ಹ್ಯಾಂಡ್ ರೈಟಿಂಗ್ ಅನ್ನು ಚೆನ್ನಾಗಿ ಬರೀಬೇಕು. ಓಕೆ, ಎಲ್ಲರಿಗೂ ಅರ್ಥ ಆಗುವ ಹಾಗೆ ಬರೀಬೇಕು. ಇನ್ನೊಂದು ಸೆಂಟೆನ್ಸ್ ಇರಬೇಕು. ಓಕೆ, ರಾಜನು ಊರಿಗೆ ಹೋಗಿದ್ದಾನೆ ಅನ್ನುವುದನ್ನು ಅಲ್ಲಿ ನೀವು ರಾಜನು ಹೋಗಿದ್ದಾನೆ, ಅಲ್ಲಿಗೆ ಎಲ್ಲಿಗೆ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ ಅನ್ನುವ ಒಂದು ಸೆಂಟೆನ್ಸ್. ಅಂದರೆ ನಿಮ್ಮ ಪ್ರಶ್ನೆ ಉತ್ತರ ಹೇಗಿರುತ್ತೆ, ಪ್ರಶ್ನೆ ಆ ಪ್ರಶ್ನೆಗೆ ತಕ್ಕಂತೆ ಉತ್ತರ ಇರಬೇಕು. ಹಾಗಾದರೆ ಇನ್ನೂ ಹೆಚ್ಚು ಬರೋಕ್ಕೆ ಸಾಧ್ಯ ಪಾಸಿಂಗ್ ಮಾರ್ಕ್ಸ್ ಕೂಡ. ಓಕೆ, ಇನ್ನು ಈ ವರ್ಷ ಎಲ್ಲರನ್ನು ಪಾಸ್ ಮಾಡ್ತಾರಾ 3ನೇ ಪರೀಕ್ಷೆಯಲ್ಲಿ, ಕೊನೆಯ ಪರೀಕ್ಷೆಯಲ್ಲಿ ಅಂತ ಕೇಳೋ ಕ್ವಶನ್ ನಿಮಗೆ ಇದ್ದರೆ ನಾನು ಕೊಡುವ ಅದಕ್ಕೆ ಆನ್ಸರ್ ಏನಂದರೆ ಹೌದು, ಆಲ್ಮೋಸ್ಟ್ ಅರ್ಧ ಜನನ್ನು, ಅಂದರೆ ಅರ್ಧ ಸ್ಟೂಡೆಂಟ್ಸನ್ನು ಪಾಸ್ ಮಾಡಬಹುದು. ಹೇಗೆ ಅಂದರೆ ಅವರು ಪಾಸಿಂಗ್ ಮಾರ್ಕ್ಸ್ಗೆ ಸ್ವಲ್ಪ ಒಂದು 2-3 ಮಾರ್ಕ್ಸ್ ಕಡಿಮೆ ಬರೆದಿರ್ತಾರೆ. ಹೋಗ್ಲಿ ಬಿಡಿ ಅಂತ ಸ್ವಲ್ಪ ಪಾಪ ಪುಣ್ಯ ಅನ್ನೋರಿದ್ದಾರೆ, ಸರ್ ಮೇಡಮ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಹಾಕಿ ದೊಬ್ಬಿಡ್ತಾರೆ, ಪಾಸ್ ಮಾಡಿಬಿಡ್ತಾರೆ. ಆದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಕೂಡ ಎಲ್ಲರೂ ಪಾಸ್ ಆಗ್ತಾರೆ. ಬಟ್ ಕೊಟ್ಟರೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಹೇಳ್ಬೋದು. 100% ಮಾಹಿತಿ. ಓಕೆ ಸ್ಟೂಡೆಂಟ್ಸ್, ಇನ್ನು ಫೈನಲ್ ಆಗಿ ಮಾತಾಡೋದು ಏನು ಅಂದರೆ SSLC 10th ಸ್ಟ್ಯಾಂಡರ್ಡ್ 2024 ದಿಸ್ ಇಯರ್ 2024 ಈ ವರ್ಷದ ಕೊನೆಯ ಪರೀಕ್ಷೆಯ ರಿಸಲ್ಟ್ಸ್, ಅಂದರೆ ಫಲಿತಾಂಶವನ್ನು ಯಾವತ್ತು ಆನ್ಲೈನ್ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋದು. ಆದರೆ ನೋಡಿ, ನೀವು ಆಗಸ್ಟ್ 2ರಿಂದ ಆಗಸ್ಟ್ 9ನೇ ತಾರೀಕುವರೆಗೆ ಪರೀಕ್ಷೆಯನ್ನು ಬರೆದಿದ್ದೀರಾ, ಹೌದಾ? ಆಗಸ್ಟ್ 10ರಿಂದ ಮಿನಿಮಮ್ ಆಗಸ್ಟ್ 25ರವರೆಗೆ, ಅಂದರೆ ಕನಿಷ್ಠ 15-16 ದಿನ ಬೇಕೇ ಬೇಕು ನಿಮ್ಮ ಪೇಪರ್ ಅನ್ನು ಕರೆಕ್ಷನ್ ಮಾಡಿ, ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ ಮತ್ತು ಲಿಂಕನ್ನು ಬಿಡೋಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ನೀವು ಈ ಆಗಸ್ಟ್ 25 ನಂತರ ಅಥವಾ ಆಗಸ್ಟ್ 25ರ ಒಳಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದ್ದರಿಂದ ನೀವು ಆಗಸ್ಟ್ 25ರ ಒಳಗಡೆ ನಿಮ್ಮ ರಿಸಲ್ಟ್ಸ್ ಅನ್ನು ನೋಡ್ಕೋಬೇಕು. ಅದು ಆನ್ಲೈನಲ್ಲಿ corresults.nic.in ಅನ್ನುವ ಒಂದು ವೆಬ್ಸೈಟ್ನಲ್ಲಿ. ಓಕೆ,
ಇನ್ನು ಫೈನಲ್ ಅಂದರೆ ಫೈನಲ್ ಮಾತು ಏನಪ್ಪ ಅದು ಅಂದ್ರೆ ಇಂಪಾರ್ಟೆಂಟ್ ಮಾಹಿತಿ. ಅದು ಏನಂದರೆ ಇವಾಗ ನೀವು ಆಗಸ್ಟ್ 2ರಿಂದ 9ರವರೆಗೆ ಪರೀಕ್ಷೆ ಬರೆದ್ರು, ಇನ್ನು 10ನೇ ತಾರೀಕಿಂದ ಒಂದು 25ನೇ ದಿನಾಂಕದವರೆಗೆ ಸ್ವಲ್ಪ ವೆಯ್ಟ್ ಮಾಡ್ತೀರಾ ರಿಸಲ್ಟ್ಸ್ಗೋಸ್ಕರ, ಅಂದರೆ ಫಲಿತಾಂಶಕ್ಕೋಸ್ಕರ. ಫಲಿತಾಂಶ ಬಂದ ನಂತರ ಏನು ಮಾಡ್ತೀರಾ, ಈ ವರ್ಷ ಎಲ್ಲ ಮನೆಯಲ್ಲೇ ಕುಂತ್ಕೋಬೇಕಾ ಅಂತ ಯೋಚನೆ ಮಾಡ್ತೀರಾ. ಕೆಲವರು ಫೇಲ್ ಆಗಿದ್ದರು, ಫೇಲ್ ಆಗಲೇ ಇರಿದ್ದವರು ಏನು ಮಾಡ್ತಾರೆ, ಹೇಗಾದರೂ ನಾನು ಜಾಯಿನ್ ಆಗಬೇಕಪ್ಪ ಅನ್ನೋ ಒಂದು ಮಾಹಿತಿಯಿಂದ PUCಗೋ ಡಿಪ್ಲೊಮೊಗೋ ಜಾಯಿನ್ ಆಗೇ ಆಗ್ತೀರಾ, ಹೌದಾ? ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಅಡ್ಮಿಷನ್ ಸೇರಿದವರಿಗೆ ಸ್ವಲ್ಪ ಹೆಚ್ಚು ಇರುತ್ತೆ ಫೀಸ್. ಹೇಗಾದರೂ ಜಾಯಿನ್ ಆಗಿ, ಒಂದು ವರ್ಷ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಆಲ್ ದ ಬೆಸ್ಟ್. SSLC ಕೊನೆಯ ಪರೀಕ್ಷೆ 3 ಬರೆದ ವಿದ್ಯಾರ್ಥಿಗಳಿಗೆ ವೆರಿ ಬೆಸ್ಟ್ ಆಫ್ ಕ್ಲಾಕ್ ಆ್ಯಂಡ್ ವೆರಿ ಗುಡ್, ಆಲ್ ದ ಬೆಸ್ಟ್ ರಿಸಲ್ಟ್ಸ್. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ ಲೈಕ್